ನಾವು ಆ್ಯಕ್ಚುಲಿ ಹೊಸದುರ್ಗ ತಾಲೂಕು ಕಂಚಿಪುರ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಓಂಕಾರ ಮೂರ್ತಿಯವರು ತೋಟದಲ್ಲಿದ್ವಿ. ಆ್ಯಕ್ಚುಲಿ ಓಂಕಾರ ಮೂರ್ತಿಯವರು ಮೊದಲು ಬರೀ ಸಾವಯವ ಗೊಬ್ಬರ ಅಂದರೆ ದನಿ ಗೊಬ್ಬರ ಅದು ಇದು ಬೇರೆ ಎಲ್ಲ ಗೊಬ್ಬರಗಳನ್ನು ಕುರಿ ಗೊಬ್ಬರ ಈ ಥರ ಗೊಬ್ಬರಗಳನ್ನು ಯೂಸ್ ಮಾಡಿಕೊಂಡು ತೋಟ ಮಾಡ್ತಾಯಿದ್ರು. ನಾವು ಈ ಕಳೆದ ಎರಡು ವರ್ಷದಿಂದ ಏನಾಗಿದೆ ಅವ್ರಿಗೆ ಬಂದು ತೋಟ ನೋಡಿ ತೋಟದ ಬಗ್ಗೆ ಎಲ್ಲ ಗೈಡ್ಲೈನ್ಸ್ ಕೊಟ್ಟು ನಾವು ಕಾಂಬಿನೇಷನ್ ಆದಂಥ ವಿಜಯೋಗ್ರಮೀನು, ವಿಜೇತ, ವಿಂಜಮ್-ಜಿ ಮತ್ತು ವಿಪ್ರೋಮ್ 5 ಪ್ಲಸ್ ಸಿ ಎಮ್ ಎಸ್ಸು ಮತ್ತು ವಿಜೇತ, ವಿಂಜಮ್-ಜಿ ಎಲ್ಲ ಕಾಂಬಿನೇಷನ್ ಸೆಟ್ಟಿಂಗ್ಸು ನಾವು ಕೊಟ್ಟಿದ್ವಿ. ಅವಾಗ ಅವರು ಕೂಡ ಆ್ಯಕ್ಚುಲಿ ಅವರ ಮಗವರು ವೆಟರ್ನರಿ ಡಾಕ್ಟ್ರ್ ಇದ್ದಾರೆ, ಅವರಿಗೆ ಗೈಡ್ಲೈನ್ಸ್ ಮಾಡಿ ತೋಟಕ್ಕೆ ಮನೆಗೆ ಹೋದಾಗ ಅವರು ತಂದೆ ಒಪ್ತಾ ಇರಲಿಲ್ಲ ಇವರು. ಯಾಕೆಂದರೆ ಅವರೆಲ್ಲ ಇವರೆಲ್ಲ ಬೇರೆ ಕಂಪ್ನಿಯವರು ಬರ್ತಾರಲ್ಲ ಆ ಥರ ಇದೇ ಕಂಪ್ನಿಗೂ ಕೂಡ ನನಗೆ ಇಷ್ಟು ಇಂಟ್ರೆಸ್ಟ್ ಇಲ್ಲ, ನಾನು ಮಾಡಲ್ಲ ಅಂತ. ಆದರೆ ಅವರು ನಮ್ಮೇಲೆ ಭರವಸೆ ಇಟ್ಕೊಂಡು ತೋಟಕ್ಕೆ ಈಗ ಹೆಚ್ಚು ಕಮ್ಮಿ 3 ಟೈಮ್ ಕೂಡ 6 ಮಂತು ನಾವೇನು ಡೋಸ್ ಕೊಟ್ಟಿದ್ವು 3ನೇ ಟೈಮ್ಸ್ ಕೂಡ ಕಂಟಿನ್ಯೂ ಯೂಸ್ ಮಾಡ್ತಾ ಬಂದರೆ ಇದು ಆ್ಯಕ್ಚುಲಿ ಈ ವರ್ಷ ಮಳೆ ವಾತಾವರಣ ವೇರಿಯೇಷನ್ಸು ಟೆಂಪ್ರೇಚರ್ ಕೂಡ ಜಾಸ್ತಿ ಆಗಿದೆ. ಬೇರೆ ಎಲ್ಲ ತೋಟದಲ್ಲಿ ಕೂಡ ತುಂಬ ಸಮಸ್ಯೆ ಬರ್ತಾಯಿದೆ. ಆದರೆ ಇವ್ರದ್ದು ಒಳ್ಳೆ ಇಳುವರಿ ಕೂಡ ಬಂದಿದೆ. ಈ ಕಂಟಿನ್ಯೂ ಕೂಡ ಹೋದ ವರ್ಷವೂ ಹಂಗೆ ಇಳುವರಿ ಚೆನ್ನಾಗಿ ಬಂದಿದೆ, ಈ ವರ್ಷವೂ ಚೆನ್ನಾಗಿ ಬಂದಿದೆ. ಅದು ಈ ತೋಟದ ಬಗ್ಗೆ, ನಮ್ಮ ಪ್ರಾಡಕ್ಟ್ ಬಗ್ಗೆ, ಕಂಪ್ನಿ ಬಗ್ಗೆ ಅವರ ಒಪಿನಿಯನನ್ನು ಕೇಳೋಣ ಫ್ರೆಂಡ್ಸ್. ಸರ್ ನಮಸ್ಕಾರ. ನಮಸ್ಕಾರ. ಈಗ ನೀವು ಈಗೇನು 3 ಸಲ ಯೂಸ್ ಮಾಡ್ತಾ ಇದ್ರಲ್ಲ, ನಿಮ್ಮ ಒಪಿನಿಯನ್ ಏನು ಹೇಳ್ತೀರಾ? ನೀವು ಹೇಳಿದ ಮೇಲೆ ನಿಮ್ಮ ಇದನ್ನ ಮಾಹಿತಿ ತಗೊಂಡ್ಮೇಲೆ ಆ ಗೊಬ್ಬರ ಇಳಿಸಿದ ಮೇಲೆ 3 ಸರಿ ಕೊಟ್ಟ ಮೇಲೆ ನಮ್ಗೆ ಸ್ವಲ್ಪ ಲಾಭಾಂಶನೇ ಬಂದೈತಿ. ಏನೇನು ಚೇಂಜಸ್ ಕಾಣ್ತಾ ಇದೆ? ಮೊದಲು ಏನು ಚೇಂಜಸ್ ಇತ್ತು? ಮೊದಲು ಗರಿ ಜಾಸ್ತಿ ಕೆದರಿರಲಿಲ್ಲ, ಕಡಿಮೆ ಇದ್ದು. ಆಮೇಲೆ ಗ್ಯಾಪ್ ಬಿಟ್ಟು ಗೊನೆ ಹೊಡೆಯ ಕಟ್ತಿದ್ದು, ಅಂದರೆ ದೂರ ಗಂಡು ಬರ್ತಾ ಇದ್ದು. ನೀವು ಹೇಳಿದ ಮೇಲೆ ನಿಮ್ಮ ಗೈಡೆನ್ಸ್ ತಗೊಂಡ್ಮೇಲೆ ನೀವು ಕೊಟ್ಟಂತ ಗೊಬ್ಬರ ಹಾಕ್ಕೊಂಡು ನಾವು 1 ವರ್ಷ ನೋಡಿದ ಮೇಲೆ ನಮಗೆ ಮನಸ್ಸಿಗೆ ಒಪ್ಪಿಗೆ ಆದಮೇಲೆ ನಾವೀಗ ವಿಜಯಗ್ರಾಮದಿಂದ ಇಳಿಸಲೇಬೇಕು ಅಂತ ಹೇಳಿ ಸದಾ ವರ್ಷ ಒಂದೊಂದ್ಸರಿ ಇಳಿಸ್ತಲೇ ಇದ್ದೀವಿ. ಭಾರಿ ಇಳುವರಿ ಚೆನ್ನಾಗಿ ಬಂದೈತೆ. ಅಂತ ಬಿಸಿಲಾಗೂ ಹಿಂಗೆ ಸೆಟ್ ಆಗೈತಿ ಅಂದರೆ ಪ್ರತಿಯೊಬ್ಬರು ನೀರಾವರಿಯವರು ಬಂದೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಭಾರಿ ಚೆನ್ನಾಗಿ ಸೆಟ್ ಆಗೈತೆ. ನಮ್ಮವೇ ಹಿಂಗೆ ಸೆಟ್ ಆಗಿಲ್ಲ ಅಂತಂದ್ರು. ಏನ ಆ ಗೊಬ್ಬರದಿಂದ ನಮಗೆ ಈಗ ಚೆನ್ನಾಗೈತೆ. ಮೊದಲೆಲ್ಲ ಬರೀ ಕುರಿ ಗೊಬ್ಬರನೇ ಜಾಸ್ತಿ ಆಗ್ತಿದ್ದೆ. ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ರಿ ಸರ್ ತೋಟಕ್ಕೆ? ನಾವು ಬರೀ ಕುರಿ ಗೊಬ್ಬರ 1 ಲಕ್ಷ ರೂಪಾಯಿ ಮ್ಯಾಲೆ ಹೊಡಿತೀವಿ. ಈಗ ನೀವು ನಮ್ಮ ಗೊಬ್ಬರ ಎಲ್ಲ ಈ ಗೊಬ್ಬರಕ್ಕೂ ಇದು 5-6 ಥರ ಐಟಮ್ಸ್ ಏನು ಕೊಡ್ತಾ ಇದ್ದೀರಾ, ಈ ಗೊಬ್ಬರಕ್ಕೂ ಪ್ಲಸ್ ಮೊದಲೇ ಇನ್ವೆಸ್ಟ್ಮೆಂಟ್ಸ್ಗೂ ಕಡಿಮೆ ಆಗ್ತಾಯಿದೆ, ಜಾಸ್ತಿ ಆಗ್ತಾಯಿದೆ? ಕಡಿಮೆ ಆಗ್ತದೆ. ಅಂದರೆ ಕಡಿಮೆ ಖರ್ಚು ಕಡಿಮೆ ಆಗ್ತಾಯಿದೆ, ಆದರೆ ಎಲ್ಲ ಥರ ಸಮಗ್ರ ಪೋಷಕಾಂಶ ಕೂಡ ಇಳುವರಿ ಜಾಸ್ತಿ ಆಗ್ತಾಯಿದೆ ಅಂತ ಹೇಳ್ತಾ ಆಗ್ತಾಯಿದೆ. ಓಕೆ. ಕಂಪ್ನಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಕಂಪ್ನಿ ರೈತರಿಗೆ ಇದು ಒಳ್ಳೇದಾಗೋದ್ರಿಂದ ಇದು ತಗೊಂಡು ರೈತ ಬಾಂಧವರೆಲ್ಲ ಮಾಡ್ಕೊಂಡ್ರು ಅನುಕೂಲ ಆಗುತ್ತೆ. ಕಾಂಪೋಸ್ಟ್ ಗೊಬ್ಬರ ತಗೊಂಡು ನಾವು ಏನೇ ಮಾಡಿರೋ ಅದು ಇಳುವರಿ ಬರೋದು ಅಷ್ಟೇ. ಇದು ಹಾಕಿದ ಮೇಲೆ ಚೆನ್ನಾಗಿ ಬರ್ತೈತೆ. ಇದು ಕಂಟಿನ್ಯೂ ಆದರೆ ನಾವು ಯಾವಾಗಲೂ ಇಳಿಸ್ತಲೇ ಇರ್ತೀವಿ. ಮಾಡ್ಬೋದು, ರೈತ ಬಾಂಧವರು ಮಾಡ್ಕೋಬೋದು. ಚೆನ್ನಾಗಿದೆ. ಓಕೆ. ಇವಾಗ ನಿಮಗೆಲ್ಲ ಸರ್ವಿಸ್ ಯಾವ ಥರ ಸಿಗ್ತಾ ಇದೆ ಸರ್ ನಿಮಗೆ? ನಮಗೆ ಗೈಡೆನ್ಸ್ ನಟರಾಜ್ ನೀವೇ ಬಂದೆಲ್ಲ ಹೇಳೋದ್ರಿಂದ ನೀವು ಹೇಳಿದ ಟೈಮಿಗೆ ನಾವೆಲ್ಲ ಮಾಡಿದ್ದೀವಿ. ಅವಾಗಲಿಂದ ನಮಗೆ ಗೊತ್ತಾಯಿತು, ಇಳಿಸ್ತಾ ಇದ್ದೀವಿ. ಭಾಳಷ್ಟು ಜನ ಗೊಬ್ಬರದಲ್ಲಿ ಬಂದಿದ್ರು ನಮ್ಮ ಹತ್ರ. ನಮ್ಮದು ಕಡಿಮೆ ಎಲ್ಲದು ಒಂದೇ ಸರಿ ಸೆಟ್ಟಾಗಿರೋ ಗೊಬ್ಬರ ಐತಿ, ಅದನ್ನ ಹಾಕ್ರಿ ಅಂತ ಬಂದಿದ್ರು. ಇಲ್ಲ ನಾವು ಸರಿ ಅಡಿಕ್ಟ್ ಆಗ್ಬಿಟ್ಟಿದ್ವಿ. ಅವ್ರಿಗೆ ಹೇಳಿದ್ವಿ ಅದೇ ಗೊಬ್ಬರ ಇಳಿಸ್ತೀವಿ ಅಂತ ಹೇಳಿ. ಜೊತೆಗೆ ನಾವು ನನ್ನ ಸಮಾಧಾನಕ್ಕೋಸ್ಕರ 1-2 ಲೋಡ್ ಕುರಿ ಗೊಬ್ಬರನೂ ಹಾಕ್ತೀವಿ. ಓಕೆ. ಜೊತೆಗೆ ಗೊಬ್ಬರ ಮೇಜರ್ ನ್ಯೂಟ್ರೆಂಟ್ ಕೊಡ್ತಾ ಇದ್ರೆ, ಮೈಕ್ರೋ ನ್ಯೂಟ್ರೆಂಟ್ ಮಾತ್ರ ಇದೇ ಸೆಟ್ ಮಾಡಿ ಕೊಡ್ತಾ ಇದ್ದಾರೆ. ಪ್ರಾಡಕ್ಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಚೆನ್ನಾಗಿದೆ. ಓಕೆ. ಥ್ಯಾಂಕ್ ಯು ಸರ್.